ಸೊ ಹಾಯ್ ಸ್ನೇಹಿತರೆ ಯುವನಿಧಿಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಸರ್ ಯುವನಿಧಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಯುವನಿಧಿ ಬಗ್ಗೆ ಬರೋದಾದ್ರೆ ನೋಡ್ರಿ, ಸೆಲ್ಫ್ ಡಿಕ್ಲೇರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ ಆಗಸ್ಟ್ ಮಂತ್ದ. ಪ್ರತಿಯೊಂದು ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ನಾ ಪ್ರತಿಯೊಂದು ವಿಡಿಯೋದಾಗ ಹೇಳೋದ್ನ ಸೆಲ್ಫ್ ಡಿಕ್ಲೇರೇಷನ್ ಮೇನ್ ಇದ್ದಿರ್ತೈತಿ. ಪ್ರತಿ ತಿಂಗಳು ನೋಡ್ರಿ 1 ಹಿಡಿದ 25ನೇ ತಾರೀಕು ತನಕ ಟೈಮಿಂಗ್ ಇದ್ದಿರ್ತೈತಿ. ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಲಿಲ್ಲ ಅಂದ್ರೆ ನಿಮಗೆ ಅಮೌಂಟ್ ಬರಂಗಿಲ್ಲ. ಸೊ ಅದಕ್ಕಾಗಿ ನೋಡ್ರಿ ಇನ್ನೂ ಯಾರು ಮಾಡಿಸಿಲ್ಲ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ರಿ. ಈಗ ಸೆಲ್ಫ್ ಡಿಕ್ಲೇರೇಷನ್ ಆಯ್ತು, ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಈಗ ನೋಡ್ರಿ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಜೂನ್ ಮಂತ್ವರೆಗೂ ಅಮೌಂಟ್ ರಿಸೀವ್ ಆಗೈತಿ. ಯಾರಿಗೆಲ್ಲ ಅಮೌಂಟ್ ರಿಸೀವ್ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡಿರಿ, ಅಮೌಂಟ್ ರಿಸೀವ್ಡ್ ಅಂಥೇಳಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ಯುವನಿಧಿ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬರ್ತಂದ್ರೆ ಇಮ್ಮಿಡಿಯೇಟಾಗಿ ವಿತ್ ಪ್ರೂಫ್ ತೆಗೆದುಕೊಂಡು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಈಗ ನೋಡ್ರಿ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳತ್ತಿದ್ರಿ, ಸರ್ ನಮ್ಗೆ ಸೆಲ್ಫ್ ಡಿಕ್ಲೇರೇಷನ್ ಆಗತ್ತಿಲ್ರಿ ಅಂಥೇಳಿ. ಇಲ್ಲಿ ನೋಡ್ರಿ ನೀವು ಅಪ್ಲಿಕೆಂಟ್ಸ್ ಇದ್ರೆ ಅಂದ್ರೆ ಸೆಲ್ಫ್ ಡಿಕ್ಲೇರೇಷನ್ ಆಗಂಗಿಲ್ಲ. ಮೊದಲು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಕೈತಿ. ವೆರಿಫಿಕೇಷನ್ ಆದ ನೆಕ್ಸ್ಟ್ ನೋಡ್ರಿ ನಿಮ್ಗೆ ಅಮೌಂಟ್ ರಿಸೀವ್ ಆಕೈತಿ. ಅಮೌಂಟ್ ರಿಸೀವ್ ಆದ ನೆಕ್ಸ್ಟ್ ಮಂತ್ದಿಂದ ಸೆಲ್ಫ್ ಡಿಕ್ಲೇರೇಷನ್ ನಿಮ್ಗೆ ಆಪ್ಷನ್ ಎನೇಬಲ್ ಆಕೈತಿ. ನಿಮ್ಗೆ ಆಧಾರ್ ಡೀಟೇಲ್ಸ್ ಅವ್ರು ಏನೈತಿ ಪೆಚ್ಡ್ ಆಕೈತಿ. ನಿಮ್ಗೆ ಅಮೌಂಟ್ ರಿಸೀವ್ ಆಗಿದ್ದಿಲ್ಲ ಅಂದ್ರೆ ನಿಮ್ಗೆ ಆಧಾರ್ ಡೀಟೇಲ್ಸ್ ಅಲ್ಲೂ ಪೆಚ್ಡ್ ಆಗಂಗಿಲ್ಲ. ಬೇಕಾದ್ರೆ ನೀವು ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ಬೋದು. ನಾನು ಏನೈತಿ ಕಾಲ್ ಮಾಡಿ ಕೇಳಿನು. ನೀವು ಬೇಕಂದ್ರೆ ಹೇಳ್ರಿ, ಅದನ್ನ ಕಮೆಂಟ್ದಾಗ ಏನೈತಿ ಕಸ್ಟಮರ್ ಕೇರ್ ನಂಬರ್ ಹಾಕಿರ್ತನು, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಅವ್ನು ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ಹೆಲ್ಪ್ ಮಾಡ್ತಾರೋ. ಈಗ ನೋಡ್ರಿ ಆದಾತು. ನೆಕ್ಸ್ಟ್ ನೋಡ್ರಿ, ಈಗ ಮತ್ತು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಜುಲೈ ಮಂತ್ದು ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿರ್ತೈತಿ. ಚೆಕ್ ಮಾಡ್ಕೊರ್ಬೇಕಾದ್ರೆ ನಮ್ಮ ಫ್ರೆಂಡ್ ಸರ್ಕಲ್ದಾಗ ನಿನ್ನೆ ನೋಡ್ರಿ DBT ಪುಷ್ಡ್ ಆಗೈತಿ. ಜುಲೈ ಮಂತ್ದು DBT ಪುಷ್ಡ್ ಆಗೈತಿ. ಯಾರಿಗೆಲ್ಲ DBT ಪುಷ್ಡ್ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡಿರಿ. ಜುಲೈ ಮಂತ್ದು DBT ಪುಷ್ಡ್ ಯಾರಿಗೆಲ್ಲ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಕಮೆಂಟ್ಸ್ ಮಾಡಿರಿ, ಸರ DBT ಪುಷ್ಡ್ ಆಗೈತಿ ಅಂತೇಳಿ. ಇಲ್ಲಿ ನೋಡ್ರಿ DBT ಪುಷ್ಡ್ ಆದ್ರೆ 100% ಅಮೌಂಟ್ ಬರ್ತೈತಿ, ಮಿಸ್ ಆಗಂಗಿಲ್ಲ. ಯಾರಿಗೆಲ್ಲ DBT ಪುಷ್ಡ್ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಅಮೌಂಟ್ ರಿಸೀವ್ ಆಕತಿ. ಭಾಳ ಅದ್ರ ನೋಡ್ರಿ, ಒಂದು 7 ರಿಂದ 8 ದಿನದಾಗ ಏನೈತಿ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಕತಿ. DBT ಪುಷ್ಡ್ ಯಾರಿಗೆಲ್ಲ ಆಗಿರ್ತೈತಿ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಕತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಇದನ್ನು ಹೇಳ್ಬೇಕಂತೇಳಿ ವಿಡಿಯೋ ಮಾಡಿನ. ನಾನು ನೋಡಿದ್ದಿಲ್ಲ, ನೀನು ಹಂಗೆ ಸ್ಟೇಟಸ್ ಚೆಕ್ ಮಾಡತ್ತಿದ್ದೀವಿ ನಾವು ಫ್ರೆಂಡ್ ಸರ್ಕಲ್ದಾಗ ಯುವನಿಧಿ ಅದಾನ. ನೀಲಿ ಜುಲೈ ಮಂತ್ದ ತೆಗೆದಿವು DBT ಪುಷ್ಡ್ ಆಗಿತ್ತು ಅದು. ಈಗ ನೋಡ್ರಿ ಯಾರಿಗೆಲ್ಲ ಆಗೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಅಮೌಂಟ್ ರಿಸೀವ್ ಆಕೈತಿ ಜುಲೈ ಮಂತ್ದು ಕೂಡ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡ್ರಿ ಪ್ರತಿಯೊಂದು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ಯುವನಿಧಿ ಬಗ್ಗೆ ಏನೇ ಅಪ್ಡೇಟ್ ಬಂದರು, ನೆಕ್ಸ್ಟ್ ನೋಡ್ರಿ ಏನಾದರೂ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತನು. ಇಷ್ಟು ನೋಡ್ರಿ ಯುವನಿಧಿ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಅಥವಾ ಏನಾದರೂ ಹೆಲ್ಪ್ ಬೇಕಾಗಿತ್ತಂದ್ರೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.